ಈಗ ಅಕ್ಕ ನೀವ್ ಹೇಳ್ಬೇಕು ಯಾರು ರೈಟ್ ಅಂತ. ಓಕೆನಾ? ಒಬ್ರು ಫೈಟ್ ಮಾಡೋ ತರ ಇದೆ ಇದು. ನಾನು ಹೇಳಿಲ್ವಾ ನಿಮ್ಮ ತಲೆ ಹೀಗೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ನಿನ್ನೆಯ ವೀಕೆಂಡ್ ಎಪಿಸೋಡ್ ಆದ್ಮೇಲೆ ರಾಶಿಕೂರು ಮನೆಯಿಂದ ಆಚೆ ಹೋದ್ಮೇಲೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಬೆಳಗ್ಗೆನೆ ಸಿಕ್ಕಾಪಟ್ಟೆ ಎಲ್ಲರೂ ಕ್ಲೋಸ್ ಆಗಿದ್ದಾರೆ. ಒಂದು ವಿಚಾರದ ಬಗ್ಗೆ ತುಂಬಾನೇ ಡಿಸ್ಕಷನ್ ಆಗ್ತಿದೆ. ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ರಕ್ಷಿತ್ ಅವರು ಮತ್ತೆ ನಮ್ಮ ಕಾವ್ಯ ಅವರು ಒಂದು ವಿಚಾರದ ಬಗ್ಗೆ ಜಗಳ ಮಾಡ್ಕೊಂತಿದ್ದಾರೆ. ಅದು ಜಗಳ ಅಲ್ಲ, ಆದ್ರೂ ಜಗಳ ತರನೇ ಇದೆ, ಒಂಥರ ಆರ್ಗ್ಯುಮೆಂಟ್ ಅನ್ಕೊಳ್ಳಿ. ಸೊ ಯಾವ್ದ್ರ ಬಗ್ಗೆ ಕಿತ್ತಾಡ್ಕೊಂತಿದ್ದಾರೆ, ಸೊ ಅದನ್ನೆಲ್ಲ ಮನೆಯವರೆಲ್ಲ ನೋಡಿ ತುಂಬಾ ಖುಷಿ ಪಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ, ಕಾಲು ಎಳಿತಿದ್ದಾರೆ. ಸೊ ಅದೇನು ಅಂತ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ಕಾಂಟ್ರಾಸ್ಟ್ ಯಾವ ತರ ಇದೆ ಅಂತ ಹೇಳಿದ್ರೆ ಗಿಲ್ಲಿ ಬಗ್ಗೆ ರಕ್ಷಿತಾ ಮತ್ತೆ ನಮ್ಮ ಕಾವ್ಯ ಅವರು ಕಿತ್ತಾಡ್ದಂಗಿದೆ. ಸೊ ವಿಚಾರ ಏನು ಅಂತ ಹೇಳಿದ್ರೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ಬಾಚಣಿಗೆ ಒಂದು ಗಿಫ್ಟ್ ಹಾಕಿ ಕೊಡ್ತಾರೆ. ಕೊಟ್ಬಿಟ್ಟು ಆ ಒಂದು ಹೇರ್ ಸ್ಟೈಲ್ ನ ಹಿಂದೆಗೆ ಬಸ್ತಾರೆ, ಕೂದಲು ಹಿಂದೆಗೆ ಬಸ್ತಾರೆ. ಆ ಒಂದು ಹೇರ್ ಸ್ಟೈಲು ಗಿಲ್ಲಿಗೆ ಚೆನ್ನಾಗಿರೋದಿಲ್ಲ, ನನಗೆ ಗಿಲ್ಲಿಗೆ ಮುಂದೆ ಕೂದಲಿದ್ರೆ ಇಷ್ಟ ಅನ್ನೋ ರೀತಿ ಮಾತನಾಡ್ತಿರ್ತಾರೆ. ಇದಕ್ಕೆ ಟ್ಯಾಂಕ್ ಕೊಡೋದಕ್ಕೆ ಕಾವ್ಯ ಅವರು ನೀನು ಅಲ್ಲೇ ಹೇಳ್ಬೇಕಾಗಿತ್ತಲ್ವ, ಇವಾಗ ಏನೇ ಕೇಳ್ತಿದ್ದೆ ಅನ್ನೋ ರೀತಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅಷ್ಟು ಸೀರಿಯಸ್ ಆಗಲ್ಲ, ಒಂದು ಫನ್ ವೇಲ್ ಹೋಗ್ತಾ ಇರುತ್ತೆ. ಸೊ ಇದು ನೋಡ್ಬಿಟ್ಟು ಅಲ್ಲಿರುವಂತಹ ರಘು ಅವರು, ಈ ಕಡೆ ಇರುವಂತಹ ಅಶ್ವಿನಿ ಗೌಡ ಅವರು ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ. ಅಶ್ವಿನಿ ಅವ್ರು ಇದ್ಕೊಂಡು ರವಿ ಕಾಣದನ್ನ ಕವಿ ಕಂಡ ಅನ್ನೋ ರೀತಿ ನೀನೇನೇನು ಮಾಡ್ತೀಯ ನಮ್ಗೆಲ್ಲ ಗೊತ್ತು, ನಾನು ಗಿಲ್ಲಿ ವಿಚಾರ ಮಾತಾಡ್ದಾಗೆಲ್ಲ ನೀನು ಫೇಸಲ್ಲಿ ಒಂಥರ ಸ್ಮೈಲ್ ಬರುತ್ತೆ, ಆ ಸ್ಮೈಲು ಡಿಫ್ರೆಂಟ್ ಆಗೇನೆ ಪೋಟ್ರೆ ಆಗುತ್ತೆ ಕೆಲವೊಂದು ವಿಚಾರಗಳು ಅನ್ನೋ ರೀತಿ ಹೇಳ್ತಾರೆ. ರಘು ಇಟ್ಕೊಂಡು ರಕ್ಷಿತಾ ಸ್ಮೈಲಲ್ಲಿ 3 ತರ ನಗು ಇರುತ್ತೆ, ಒಂದೊಂದು ನಗು ಒಂದೊಂದಕ್ಕೆ ಇಂಡಿಕೇಟ್ ಮಾಡುತ್ತೆ ಅನ್ನೋ ರೀತಿ ಹೇಳ್ತಾರೆ. ನಾನು ಅವಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ, ಸೊ ಒಬ್ಬೊಬ್ರು ವಿಚಾರ ಹೇಳಿದಾಗ ಒಂದೊಂಥರ ನಗಿತಾಳೆ. ಸೊ ಇಷ್ಟ ಇದ್ದಂಗೆ ಒಂದು ನಗು ನಗಿತಾಳೆ, ಕೋಪ ಬಂದಾಗ ಒಂದು ನಗು ನಗಿತಾಳೆ. ಸೊ ಬೇರೆ ಬೇರೆ ರೀತಿಗೆ ಒಂದೊಂದು ನಗು ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಏನ್ ಡಿಮ್ಯಾಂಡ್ ಬಂದ್ಬಿಡ್ತು ನೋಡಿ, ಒಬ್ಬನಿಗೆ ಇಬ್ಬರು ಕಿತ್ತಾಡ್ಕೊಂತಿದ್ದಾರೆ ಅನ್ನೋ ರೀತಿ ಹೇಳ್ತಾರೆ. ಆಗ ಧನುಷ್ ಅವರು ಇನ್ವಾಲ್ವ್ ಆಗ್ಬಿಟ್ಟು ಈಗ ಗಿಲ್ಲಿ ಅನ್ಕೊಂತಿರೋದು ನಾನು ಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಹುಡುಗಿರು ಕಿತ್ತಾಡ್ಕೊಂತಿದ್ದಾರೆ ಅಂತ. ಬಟ್ ಅವ್ರಿಬ್ರು ಕಿತ್ತಾಡ್ಕೊಂತಿರೋದು ನನಗೂ ಗಿಲ್ಲಿ ಬೇಡ ನನಗೂ ಗಿಲ್ಲಿ ಬೇಡ ಅಂದ್ರೆ ಇಬ್ರಿಗೂ ಗಿಲ್ಲಿ ಬೇಡ ಅನ್ನೋ ವಿಚಾರಕ್ಕೆ ಅವ್ರಿಬ್ರು ಹೊಡೆದಾಡ್ಕೊಂತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಧನುಷ್ ಅವರು ಹೇಳ್ತಾರೆ. ಅಲ್ಲಿ ಕೂಡ ಅವರು ಜಲಸ್ ಪಡ್ಕೊಂಡು ಒಂದು ರೀತಿ ಟಾಕ್ಸಿಕ್ ರೀತಿನೇ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು. ಆಗ ರಘು ಇಟ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ರೆ, ಈ ಫಾಲೋವಿಂಗ್ ನೋಡ್ತಾ ಇದ್ರೆ ನನಗೆ ನನ್ನ ಕಾಲೇಜ್ ಡೇಸ್ ನೆನಪಾಗ್ತಿದೆ. ಆವಾಗ ಕೂಡ ನನಗೂ ಇದೇ ರೀತಿ ಒಂದು ಫಾಲೋವಿಂಗ್ ಇತ್ತು ಅನ್ನೋ ರೀತಿ ನೆನ್ಪು ಮಾಡ್ಕೊಂತಾರೆ. ಮತ್ತೆ ಈ ಕಡೆಯಿಂದ ಕಾವ್ಯ ಅವರು ನಾನು ರಕ್ಷಿತನ ರೇಗಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ನಾನು ರೇಗಿಸೋದ್ರಿಂದ ಈ ವಿಚಾರ ಎಲ್ಲಿಗೂ ಹೋಗ್ತಿದೆ, ಬೇರೆ ರೀತಿನ ಪೋಟ್ರೆ ಆಗ್ತಿದೆ. ಅದೇ ನೀವೇನಾದ್ರು ರೇಗಿಸಿದ್ರೆ ಅಲ್ಲಿಗೆ ಹೋಗ್ತಿಲ್ಲ, ಬಟ್ ನಾನು ರೇಗಿಸಿರೋದಕ್ಕೆ ಈ ವಿಚಾರ ಎಲ್ಲೆಲ್ಲೋ ಹೋಗ್ತಿದೆ ಅನ್ನೋ ರೀತಿ ಹೇಳ್ತಾರೆ. ಆಗ ಅಶ್ವಿನಿ ಮೇಡಮ್ ಇಷ್ಟು ದಿನ ಇಲ್ದಿರ ಇವಾಗ ಮಾತ್ರ ಸ್ಟಾರ್ಟ್ ಮಾಡಿದ್ರೆ ತುಂಬಾ ನೋಡಕ್ ಚೆನ್ನಾಗಿದೆ, ಹಿಂಗೆ ಇದೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇನ್ನು ಇರೋದು ಒಂದು ವಾರ, ಈ ವಾರದಲ್ಲಿ 3 ದಿನ ಟೆನ್ಷನ್ನಲ್ಲೇ ಇರ್ತೀವಿ. ಈ 3 ದಿನ ಟೆನ್ಷನ್ ಏನಾದ್ರು ಮನ್ಸಿಗೆ ಹಾಕೊಂಡ್ಬಿಟ್ರೆ ಇನ್ನು ರಿಮೈನಿಂಗ್ 3 ಡೇಸ್ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಎಲ್ಲರೂ ಚೆನ್ನಾಗಿರೋಣ, ಇನ್ನು ಇರೋ ಕೆಲವು ದಿನ ಖುಷಿಯಾಗಿರೋಣ ಎಲ್ಲರೂ ಅಂತ ಹೇಳ್ತಾರೆ. ಈ ಒಂದು ಡಿಸ್ಕಷನ್ ಎಲ್ಲ ಬೇಸ ಆಗಿರೋದು ನಮ್ಮ ಗಿಲ್ಲಿಯವ್ರ ಮೇಲೆ. ಆ ಒಂದು ಡಿಸ್ಕಷನ್ ಆಗುವಾಗ, ಆ ಒಂದು ಕನ್ವರ್ಸೇಷನ್ ಆಗುವಾಗ ಗಿಲ್ಲಿಯವರು ಆ ಒಂದು ಪ್ಲೇಸಲ್ಲಿ ಇರಲ್ಲ, ಅವರು ಒಳಗಡೆ ರೂಮಲ್ಲಿ ರೆಡಿ ಆಗ್ತಾ ಇರ್ತಾರೆ. ಮತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಒಂದು ಡಿಸ್ಕಷನ್ ಆಗೋ ಟೈಮಲ್ಲಿ ಧ್ರುವಂತವ್ರು ಕೂಡ ಅಲ್ಲಿ ಇರೋದಿಲ್ಲ. ಧ್ರುವಂತವ್ರು ಒಳಗಡೆ ಬೆಳಗ್ಗೆ ಏನ್ ಮಾಡ್ತಾರೆ ನಮ್ಗೆಲ್ಲರೂ ಗೊತ್ತು, ಅವ್ರು ಫ್ರೆಶ್ ಆಗ್ಬಿಟ್ಟು ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂತಾ ಇರ್ತಾರೆ. ಸ್ನೇಹಿತರೆ ಮತ್ತೊಂದು ವಿಚಾರ, ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ನಿಮ್ಗೆ ಇಷ್ಟ ಆಗಿರೋರಿಗೆ ನೀವೇನಾದ್ರು ಗಿಫ್ಟ್ಸ್ ಕೊಟ್ಕೊಳ್ಳಿ ಅಂತ ಒಂದು ಟಾಸ್ಕ್ ಕೊಟ್ಟಾಗ ಆಲ್ಮೋಸ್ಟ್ ಪ್ರತಿಯೊಬ್ರು ನಾವು ಯಾರನ್ನ ಪ್ರೆಡಿಕ್ಟ್ ಮಾಡಿರ್ತೀವೋ ಅವ್ರಿಗೆ ಕೊಟ್ಟರು. ಅಲ್ಲಿ ರಕ್ಷಿತ್ ಅವರು ಕೊಟ್ಟಂತಹ ಗಿಫ್ಟ್ ಆಗಿರ್ಬೋದು, ಅವ್ರು ಹೇಳಿರುವಂತಹ ಕೆಲವೊಂದು ರೀಸನ್ಸ್ ಆಗಿರ್ಬೋದು, ನಿಜವಾಗ್ಲೂ ಹಾರ್ಟ್ ಮೆಲ್ಟ್ ಆಗೋ ರೀತಿ ಇತ್ತು. ಸೊ ನನ್ನ ಹತ್ರ ಏನೂ ಇಲ್ಲ, ಸೊ ನನ್ನ ಹತ್ರ ಉತ್ತಮ ಇದೆ, ನನಗುತ್ತಮ ನೀವು ಅಂತ ರಘು ಅವ್ರು ಕೊಟ್ಟಿದ್ದು ತುಂಬಾ ಎಮೋಷನಲ್ ಅನಿಸ್ತು ಆಕ್ಚುಲಿ. ಸೊ ಅದಾದ್ಮೇಲೆ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ, ಅಶ್ವಿನಿ ಮೇಡಮ್ ಅವರು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿದ್ದಾರೆ ಆಕ್ಚುಲಿ. ನಿನ್ನೆ ಅವರು 3 ಜನಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಗಿಲ್ಲಿ ಅವರ ಪೇರೆಂಟ್ಸ್ ಅಂತ ಒಂದು ಗಿಫ್ಟ್ ಕೊಟ್ರಲ್ಲ ಅವ್ರ ಅಮ್ಮ ಅವ್ರಿಗೆ, ಅದಂತೂ ನಿಜವಾಗ್ಲೂ ಔಟ್ ಆಫ್ ದ ಬಾಕ್ಸ್ ಆಕ್ಚುಲಿ. ಅದು ನಿಜವಾಗ್ಲೂ ಇರುವಂತಹ ಎಮೋಷನೋ ಇಲ್ಲ ಅಂತ ಹೇಳಿದ್ರೆ ಗೇಮ್ ಪ್ಲಾನೋ ಸ್ಟ್ರಾಟಜಿನೋ ಗೊತ್ತಿಲ್ಲ, ನಿಜವಾಗ್ಲೂ ಅದಂತೂ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್. ಮತ್ತೆ ಅದಾದ್ಮೇಲೆ ಇನ್ಸ್ಟೆಂಟ್ಲಿ ಅವರು ರಾಶಿಕ್ ಅವ್ರಿಗೆ ಗಿಫ್ಟ್ ಕೊಟ್ರಲ್ವಾ, ಅಂದ್ರೆ ರಾಶಿಕ್ ಅವರು ಒಂದು ಗಿಫ್ಟ್ ಕೊಡುವಾಗ ಅಶ್ವಿನಿ ಮೇಡಮ್ ಕೊಟ್ಟಿರ್ತಾರೆ. ನನಗೆ ಯಾಕೋ ಇನ್ಸ್ಟೆಂಟ್ಲಿ ಅವರು ಡಿಸಿಷನ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅವ್ರು ಕೊಟ್ರಂತ ರಾಶಿಕ್ ಅವ್ರಿಗೆ ಏನಾದ್ರು ಕೊಟ್ರ ಅನ್ಸ್ಬಿಡುತ್ತೆ. ಮತ್ತೆ ರಘು ಅವರು ಗಿಲ್ಲಿಗೆ ಏನಾದ್ರು ಗಿಫ್ಟ್ ಕೊಡ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಸೊ ಒಬ್ಬರಿಗೆ ಸೀಮಿತ ಆಗಿರಲಿಲ್ಲ, ಇಬ್ರಿಗೂ ಕೊಡ್ಬೋದಾಗಿತ್ತು, 3 ಜನಕ್ಕೂ ಕೊಡ್ಬೋದಾಗಿತ್ತು. ಅಶ್ವಿನಿ ಮೇಡಮ್ ಅವರು 3 ಜನ ಕೊಟ್ಟರು, ತುಂಬ ಜನ ಇಬ್ಬರಿಗೂ ಕೊಟ್ಟರು. ಸೊ ಅವರು ಗಿಲ್ಲಿಗೆ ಕೊಡ್ತಾರೆ ಅನ್ಕೊಂಡಿದ್ದೆ, ಬಟ್ ಗಿಲ್ಲಿಗೆ ಏನೂ ಕೊಡಲಿಲ್ಲ. ಮೋಸ್ಟ್ಲಿ ಅವ್ರ ಹತ್ರ ಏನು ಇರಲಿಲ್ವೇನೋ, ಇದ್ದಂತಹ ರಿಂಗು ರಕ್ಷಿತ್ ಅವರು ಕೊಟ್ಟಿದ್ರು. ಅಟ್ಲೀಸ್ಟ್ ಒಂದು T-ಶರ್ಟ್ ಆದರೂ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸ್ನೇಹಿತರೆ ನಿನ್ನೆ ಆ ಒಂದು ಸೆಗ್ಮೆಂಟಲ್ಲಿ ಯಾರು ಕೊಟ್ಟಂತಹ ರೀಸನ್ನು, ಯಾರು ಕೊಟ್ಟಂತಹ ಗಿಫ್ಟು ನಿಮಗೆ ತುಂಬ ಇಷ್ಟ ಆಯಿತು, ಯಾರ್ದು ಎಮೋಷನಲ್ ಆಗಿತ್ತು, ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದೇ ರೀತಿ ಲೈವ್ ವಿಚಾರ ಅಂತ ಬಂದಾಗ ಇವತ್ತು ಬೆಳಗ್ಗೆ ಸೊ ರಕ್ಷಿತ್ ಅವರು ಪ್ರತಿಯೊಬ್ಬರು ತಿಂದಾಗ್ಬಿಡ್ತಾ ಇದ್ರು. ಅವರು ಒಂದು ಎನರ್ಜಿ ಲೆವೆಲ್ ನಿಮ್ಗೆ ಯಾವ ಥರ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಗಿಲ್ಲಿ ಬಗ್ಗೆ ರಕ್ಷಿತಾ ಮತ್ತೆ ಕಾವ್ಯ ಅವರ ಡಿಸ್ಕಷನ್ ಯಾವ ಥರ ಅನಿಸ್ತು ಕಮೆಂಟ್ ಮೂಲಕ ಪಿನ್ ಮಾಡಿ. ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ವಿಚಾರ ನಿಮ್ಮ ಮುಂದೆ ಬರ್ತಾನೆ ಇರುತ್ತೆ. ಸೊ ಕೀಪ್ ಸ್ಟೇ. ದಯವಿಟ್ಟು ನಿಮ್ಮವರೆಗೂ ನನ್ನ ವಿಡಿಯೋ ತಲುಪಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತೀವಿ ಅಂತ ಭಾವಿಸ್ತಾ ಇದ್ದೀನಿ. ಇದು ಈ ವಿಡಿಯೋದಲ್ಲಿ ವಿಚಾರ. ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್. ಇರಿ ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗ್ತಿದ್ದೀರಾ, ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡಿ.
ಥ್ಯಾಂಕ್ ಯು.